ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಕಣೆ. ನಿನ್ನ ಮುಂದಿನ ಜೀವನದ ಬಗ್ಗೆ, ಸುಖ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಕಣೆ. ಅಂದ್ರೆ ನಾನು ನಾಳೆ ಬಿದ್ದೋಗೋ ಮರ, ನೀನು ಬೆಳೆಯೋ ಸಸಿ. ಚಿವುಟ್ಬಾರ್ದಲ್ವಾ? ನಾನು ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ. ನಿನ್ನ ಸಂತೋಷನೇ ನನ್ನ ಸಂತೋಷ ಕಣೆ. ನೀನು ಇಷ್ಟಪಟ್ಟು ಹುಡುಗನ ನಾನು ಬೇಡ ಅಂದರೆ ತಪ್ಪಾಗತ್ತಲ್ವಾ? ಈ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಕಣೆ. ಶ್ರೀನಿಧಿ ನಿನ್ನನ್ನು ಪ್ರೀತಿಸ್ತಿದ್ದಾನೆ, ನೀನು ಶ್ರೀನಿಧಿನ ಪ್ರೀತಿಸ್ತಿದೀಯಾ. ನಿಮ್ಮಿಬ್ಬರ ಪ್ರೀತಿಗೆ ನಾನು ಅಡ್ಡಿ ಬರಲ್ಲ ಕಣೆ. ರಾತ್ರಿ ಬೆಳಗಾಗೋದ್ರಲ್ಲಿ ಜ್ಞಾನೋದಯ, ಕಲಿಕಾಲದಲ್ಲಿ ಹೀಗೆಲ್ಲ ಆಗುತ್ತಾ? ಮದನ್ ಸುಮ್ಮನೆ ಬಿಟ್ಬಿಡ್ತಾನ? ನಾನು ಅವನನ್ನು ನೋಡ್ಕೋತೀನಿ. ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದ್ಮೇಲೂ ಬಲವಂತ ಮಾಡಕ್ ಅವನೇ ಅರ್ರಿ. ಅಮ್ಮ, ನಿನ್ನ ಆರೋಗ್ಯ ಸರಿಯಾಗಿದೆ ತಾನೇ? ಸಾಕು ಸುಮ್ನಿರೋ. ನಾನೆಲ್ಲ ಯೋಚನೆ ಮಾಡೇ ಹೇಳ್ತಿರೋದು. ಮದುವೆ ಅಂದ್ರೆ ಹುಡುಗಾಟ ಅಲ್ಲ. ಎರಡು ಕುಟುಂಬದವ್ರು ಒಪ್ಪಿದ್ರೇನೆ ಅದಕ್ಕೊಂದು ಅರ್ಥ. ಶ್ರೀನಿಧಿಗೆ ಹೇಳು ನಾವೆಲ್ಲ ಒಪ್ಪಿದೀವಿ ಅಂತ. ಶ್ರೀನಿಧಿ ಕಂಪ್ನಿ ಮಾಲೀಕ ಅಂತ ಗೊತ್ತಾದ್ಮೇಲೆ ಮಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಹರಿತಾ ಇದೆ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಏನೇ ಆಗ್ಲಿ ನಾನು ಅವಳಮ್ಮ. ಎತ್ತ ಆಡ್ಸಿದ್ದೀನಿ, ಹೆತ್ತಿಲ್ಲ ಅಷ್ಟೇ. ನಾನು ಅನುಭವಿಸೋದನ್ನ ಇವಳು ಅನುಭವಿಸಬಾರ್ದು ಅನ್ನೋದೊಂದೇ ಉದ್ದೇಶ, ಬೇರೆ ಯಾವ ಉದ್ದೇಶನೂ ಇಲ್ಲ. ತಾಯಿ ಮಗಳ ಸುಖ ಬಯಸೋದ್ ತಪ್ಪ? ಜಾಹ್ನವಿ, ಕೋಪದಲ್ಲಿ ಆವೇಶದಲ್ಲಿ ನಿನ್ನೇನೇನೋ ಅಂದಿರಬಹುದು. ಅದನ್ನೆಲ್ಲ ಮನ್ಸು ಕಚ್ಕೋಬಿಡ್ವೆ. ವಯಸ್ಸಾಯ್ತು ನೋಡು, ತಾಳ್ಮೆ ಕಡಿಮೆ. ನನ್ನ ಮನ್ಸಲ್ಲಿ ಆ ಥರ ಏನೂ ಇಲ್ಲಮ್ಮ. ಬರ್ತೀನಿ. ಜಾನು, ಹುಷಾರು ಕಣೆ. ಇನ್ನೊಂದು ವಿಷಯ, ಬರ್ತಾ ಶ್ರೀನಿಧಿನ ಮನೆಗೆ ಕರ್ಕೊಂಡು ಬಾರೆ. ಸರಿ ಅಮ್ಮ. ಬರ್ದೇ ಇದ್ರೆ ಅಮ್ಮ ಹತ್ತು ಬಿಡ್ತಾರೆ ಅಂತ ಹೇಳೋ. ಹಾಗೆ ಹೇಳ್ತೀನಿ. ಹುಷಾರು, ಹೋಗ್ಬಾ. ಬರ್ತೀನಪ್ಪ. ಸರಿ ಮಗಳೇ. ನಾನು ಹಾಳಾದ ಮರುವಿಗೆ ಬೆಂಕಿ ಹಾಕ. ಏನಾಯ್ತು? ನನ್ನ ಫೋನು ಎಲ್ಲಿ? ಅದೇ ಹುಡುಕ್ತಾ ಇದ್ದೀನಿ. ಯಾರ್ದು ಮಾಮ್? ಅಯ್ಯೋ, ನಂದೇ ನಂಗೆ ಸಿಕ್ತಿಲ್ಲ, ಇನ್ನು ಬೇರೆಯವ್ರದ್ದು ಎಲ್ಲಿ ಹುಡುಕ್ಲಿ ನಾನು? ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ರಿ? ಅದು ನೆನಪಿದ್ರೆ ಇನ್ಯಾಕೆ? ನಿಮ್ಮ ದಿಮ್ ಕೆಳಗೆ ಎಲ್ಲ ಕಡೆ ನೋಡ್ದೆ ಕಣೋ ಶ್ರೀ, ಎಲ್ಲೂ ಸಿಕ್ತಿಲ್ಲ. ಮನೆಯೆಲ್ಲ ಜಾಲಾಡ್ಬಿಟ್ಟೆ. ಈ ಕಂಪ್ಯೂಟರ್ಗೆ ಮೌಸ್ ಅಂತ ಇರುತ್ತಲ್ಲ, ಅದ್ರ ಬದಲು ಮೊಬೈಲ್ ಮೌಸ್ ಅಂತ ಕರಿಬೇಕು. ಸಂಧಿಗೊಂದಿಲೆಲ್ಲ ಹೋಗ್ಬಿಡತ್ತೆ, ಎಷ್ಟು ಹುಡುಕಿದ್ರು ಸಿಗಲ್ಲ. ನಿಮ್ಮ ಮೊಬೈಲ್ ಮಾತ್ರ ಮೌಸು. ಈಗ ಯಾಕೆ? ಇನ್ಯಾಕೆ? ಫೋನ್ ಮಾಡೋದಿಕ್ಕೆ. ಅರ್ಜೆಂಟಾಗಿ ಒಂದು ಫೋನ್ ಮಾಡಬೇಕು. 1 ನಿಮಿಷ ಹೇಳೋ ಶ್ರೀ. ಆಹಾ, ಅಂದ್ರೆ ನಾನು ಅದ್ರ ಮೇಲೆ ಕೂತಿದ್ದೀನಿ ಅಂತನಾ? ಗೊತ್ತಿಲ್ದೆ ಕೂತಿರ್ಬೋದು ಅಲ್ವಾ? ಹೇಳೋ 1 ನಿಮಿಷ. ಇಲ್ಲ ಮಾಮ್. ಅಯ್ಯೋ, ನಿಂಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಹೇಳು, 1 ನಿಮಿಷ ನೋಡ್ತೀನಿ. ನೀವೆಲ್ಲಿ ಬಿಡ್ತೀರಾ? ನೋಡ್ಕೊಳ್ಳಿ. ಅಯ್ಯೋ, ಇಲ್ಲೇ ಇದೆಯಲ್ಲ. ಅದು ನನ್ನ ಫೋನು, ಪ್ಲೀಸ್. ಅಲ್ವಾ? ಹೌದು. ನಿಮ್ಮ ಫೋನ್ ಹುಡ್ಕೊಡ್ಬೇಕಾ ಈಗ? ಬೇಗ ಕೆಲಸ ಮಾಡೋ ಪ್ಲೀಸ್. ಏನಿಲ್ಲ, ನನ್ನ ಫೋನಿಂದ ನಿಮ್ಮ ಫೋನಿಗೆ ಕಾಲ್ ಮಾಡೋದು, ರಿಂಗ್ ಆಗುತ್ತೆ, ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸಿಂಪಲ್. ಶೋ, ನನ್ನ ತಲೆಗಿದ್ ಹೊಳಿಲೇ ಇಲ್ಲ ನೋಡು. ಬೇಗ ಕೆಲಸ ಮಾಡು. ಆಯ್ತು. ಸ್ವಿಚ್ ಆಫ್ ಬರ್ತಾ ಇದೆ. ಕಳೆದೋಗಿದ್ಯಾ? ಕಳ್ದೋಗಿರೋದಕ್ಕೆ ಹುಡುಕ್ತಿರೋದು. ನನ್ನ ದುಃಖ ನಂಗೆ. ಚಾರ್ಜ್ ಇಲ್ಲದೆ ಸತ್ತೋಗಿದ್ಯೋ ಏನೋ. ಯಾರಾದ್ರೂ ಕದ್ದಿದಾರಂತ? ಮನೆಯಿಂದ ಯಾರು ಹೊರಗೆ ಹೋಗಿಲ್ಲ, ಇನ್ಯಾರು ಕದ್ದಿರ್ತಾರೆ? ಒಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಮಾಮ್. ಅವರೇ ಕೂತಿರ್ತಾರೆ ಅದ್ರ ಮೇಲೆ. ಹೇಗಾದ್ರೂ ಎಪ್ಸೋ. ಸಾಧ್ಯನೇ ಇಲ್ಲ. ಅಜ್ಜಿ ಗೊತ್ತಾಗಲ್ವಾ? ನಿಂಗೆ ಗೊತ್ತಿಲ್ಲ, ಅವ್ರಿಗೇನು ಗೊತ್ತಾಗೋದಿಲ್ಲ. ಹೋದ್ಸತಿ ರಿಮೋಟ್ ಮೇಲೆ ಕೂತಿದ್ರ ಚಾನೆಲ್ ಅದಾಗಿ ಚೇಂಜ್ ಆಗ್ತಿತ್ತು. ನಾವೇನೋ ಚಾನೆಲ್ ರಿಫ್ರೆಶ್ ಆಗ್ತಿದೆ ಅನ್ಕೊಂಡ್ರೆ ಅತ್ತೆ ಅದ್ರ ಮೇಲೆ ಕೂತ್ ಬಿಟ್ಟಿದ್ರು.
ಈಗೇನಾದ್ರೂ ನನ್ನ ಮೊಬೈಲ್ ಮೇಲೆ ಕೂತಿದ್ರೆ ಅವ್ರ ಬಾರಕ್ಕೆ ಅದು ಸತ್ತೇ ಹೋಗಿರುತ್ತೆ. ಅದಕ್ಕೆ ಸ್ವಲ್ಪ ಎಪ್ಸೋ. 65 kg ಅಂತ ಭಾರ ಅಲ್ಲ ಅಂತ ಹೇಳು. ಒಂದ್ಸಲ ನೋಡಿದ್ರೆ ತಪ್ಪೇನು ಅಂತ. ಹೇಗೂ ಸ್ವಿಚ್ ಆಫ್ ಆಗಿದೆ, ಯಾರ ಫೋನು ಬರಲ್ಲ ಬಿಡು. ಆದ್ರೆ ನಾನ್ ಮಾಡ್ಬೋದು ಅಲ್ವಾ? ಅಜ್ಜಿ ಕಲ್ಲ ಮಾಮ್ ನೀವು ಹೇಳೋವರೆಗೂ ಬಿಡಲ್ಲ. ಕೂತ್ಕೊಳ್ಳಿ. ಏನ್ ಸೊಸೆರ, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು. ನನ್ ಚಿಂತೆ ನನ್ಗೆ. ನಿಂಗೇನ್ ಇವಾಗ ಫೋನ್ ಮಾಡ್ಬೇಕಲ್ವಾ? ಲ್ಯಾಂಡ್ಲೈನಲ್ಲಿ ಫೋನ್ ಮಾಡು. ನಂಬರ್ ನೆನ್ಪಿರ್ಬೇಕಲ್ಲ. ಹಾಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಹಲೋ ಹಲೋ, ಮಾತಾಡಿ. ಹಲೋ ಹಲೋ. ಯಾರಿಗೋ ನನ್ನ ವಾಯ್ಸ್ ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಅಮ್ಮ ನೀವು ಕೂತ್ಕೊಳ್ಳಿ, ಧ್ಯಾನ ಮಾಡಿ, ನಾನು ನೋಡ್ತೀನಿ. ಹಲೋ, ಮನೆ ಫೋನಿಗೆ ಯಾಕೆ ಮಾಡಿದ್ರಿ? ನಾನೇ ಮಾಡ್ತಿದ್ನಲ್ಲ. ಸ್ವಿಚ್ ಆಫ್ ಆಗಿದ್ರೆ ಏನಂತೆ, ನಾ ಮಾಡ್ತಿದ್ದೆ. ನಿಮ್ಗೇನು ಗೊತ್ತಾಗೋದಿಲ್ಲ, ಸಿಕ್ಕಾಕೊಂಡ್ರೆ. ಹಾಂ ಹೇಳಿ. ಕಲ್ಲ ಮಾಮ್ ಇಷ್ಟು ರಾತ್ರಿ ನೀವೆಲ್ಲಿ ಹೋಗಿದ್ರಿ? ಹೇಳ್ತೀನಿ, ಆದರೆ ಈಗಲ್ಲ. ಸಮಯ ಬಂದಾಗ ನಾನೇ ನಿನಗೆ ಹೇಳ್ತೀನಿ. ಮಾಮ್ ಹೀಗಿದನ್ನ ಮುಂದುವರ್ಸೋದು ಬೇಡ ಪ್ಲೀಸ್. ಕತ್ತೇನ ನಾನು? ಇನ್ನೇನು ಹೆದರ್ಸ್ತೀಯಾ? ಹೆದರ್ಸವ್ರನ್ನ ಹುಲಿ ಸಿಂಹ ಅಂತ ಕರಿಬೇಕಪ್ಪ, ಅದು ಬಿಟ್ಟು ಕತ್ತೆಗೆ ಹೋಲಿಸ್ಬಿಟ್ಟಿಯಲ್ಲ. ಏನೇನೋ ಹೇಳಿ ನಗಿಸ್ತೀಯ, ಕೋತಿ. ಕೋತಿನ? ಅದಿನ್ನೂ ವರ್ಸ್ಟು. ನೀನ್ ನನ್ನ ಮುದ್ದೇನ್ ಕೋತಿ. ನಿನಗೆ ಬುದ್ಧಿ ಅನ್ಸೋದಾದ್ರೆ ಕೋತಿ, ಕಾಂಗ್ರು ಏನ್ ಬೇಕಾದ್ರೆ ಕರಿ. ಹೌ ಸ್ವೀಟ್. ಸಾರಿ, ಏನೇನೋ ಅಂದ್ಬಿಟ್ಟೆ. ಮೈ ಪ್ಲೆಜರ್. ಏನೇನೋ ಹೇಳ್ತೀಯ, ಆದ್ರೆ ಹೇಳ್ಬೇಕಾಗಿರೋ 3 ವರ್ಡ್ ಮಾತ್ರ ಇನ್ನೂ ಹೇಳಿಲ್ಲ. ನೀನ್ ಅದನ್ನಿನ್ನೂ ಮರ್ತಿಲ್ವಾ? ಮರೆಯೋದಾ? ಅದನ್ನ ಹೇಳೋವರೆಗೂ ಬಿಡೋರು ಯಾರು? ನೀನ್ ಇಲ್ಲಿಗೆ ಯಾಕೆ ಬಂದೆ? ಅದಕ್ಕೆ ಹೇಳು. ಅದೆಲ್ಲ ನಾನು ಕೇಳಿದ್ದು. ನೀನ್ ಅಕೌಂಟೆಂಟ್ ಅಲ್ಲ MD ಅಂತ ನಂಗೆ ಗೊತ್ತಾಗಿದೆ. ಬಸ್ ಸ್ಟಾಪಿಗೆ ಒಂದು ಬಸ್ಸಿಗೆ ಕಾಯೋ ನಾಟಕ ಯಾಕೆ? ನಾಟಕ ಅಂತ ಯಾರಾದ್ರೂ ಬಸ್ ಸ್ಟಾಪಿಗೆ ಬರ್ತಾರಾ? ಏರೋಪ್ಲೇನೇ ಬರುತ್ತೆ, ಕಾಯ್ತಿರು. ಪುಷ್ಪಕ ವಿಮಾನ. ನನ್ನ ಪುಷ್ಪಕ ವಿಮಾನದಲ್ಲಿ ನಾನು ಒಬ್ಬನೇ ಹೋಗಲ್ಲ, ನಿನ್ನನ್ನು ಹಾರಿಸ್ಕೊಂಡು ಹೋಗ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಹೇಳು. ಬಸ್ ಸ್ಟಾಪ್ ಅಲ್ಲ. ಓ ವಾಟ್, ಎಲ್ಲಾದ್ರೇನು? ನಾನು ನೀನು ಇರೋದೇ ಪ್ರೇಮನಗರ. ಏನಿವತ್ತು ಸೀರೆ? ಸುಮ್ಮನೆ. ಯಾರಾದ್ರೂ ಚೆನ್ನಾಗಿ ಕಾಣ್ತೀಯ ಸೀರೆಯಲ್ಲಿ ಅಂತ ಹೇಳಿದಾರಾ? ಹೌದು, ಹೇಳಿದ್ದಾರೆ. ಯಾರು? ಅಲ್ಲೆಲ್ಲ ಯಾಕೆ ನೋಡ್ತೀಯಾ? ನನ್ನ ಕಣ್ಣಲ್ಲಿ ನೋಡು, ಕಾಣಿಸ್ತಾರೆ. ಅವರೇ ಹೇಳಿರೋದು. ನಾನು ಹೀಗೆ ಹೇಳೋದು ಓಕೆ, ಆದ್ರೆ ನೀನು ಇನ್ನೂ ಹೇಳೇ ಇಲ್ವಲ್ಲ. ಶ್ರೀ ಪ್ಲೀಸ್. ಇಲ್ಲೆಲ್ಲ ಬೇಡ. ಬೇಡ ಅನ್ನೋದು ಉಂಟಾ? ಈಗ ನೀನು ಹೇಳ್ತೀಯ ಅಷ್ಟೇ. ಕಮಾನ್. ಸರಿ. ಶ್ರೀ ಪ್ಲೀಸ್, ಆಗಲ್ಲ. ನಿಂಗೆ ಗೊತ್ತೇ ಇದೆಯಲ್ವಾ, ಅದನ್ನೇನು ಮತ್ತೆ ಹೇಳೋದು? ಏನು ಗೊತ್ತಿದೆ?
ನೀನು ಯಾವತ್ತಾದರೂ ಹೇಳಿದ್ಯಾ? ಎಲ್ಲ ಹೇಳಿದ್ರೇನೆ ಗೊತ್ತಾಗದಾ? ಹೌದಪ್ಪ, ನಾನು ಪೆದ್ದ. ನೀನು ಹೇಳಿದ್ರೇ ಗೊತ್ತಾಗೋದು. ಹೇಳು ಹೇಳು ಅಂದರೆ ನಂಗೆ ಹೇಳೋಕ್ಕಾಗಲ್ಲ ಪ್ಲೀಸ್. ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ನಾನು ಹೇಳ್ತೀನಿ. ತಪ್ಪಿಸ್ಕೋತಿದ್ಯಾ? ಇಲ್ಲ, ಪಕ್ಕಾ ಹೇಳ್ತೀನಿ. ಅಭ್ಯಾಸ ಮಾಡೋಕ್ಕೇನಿದೆ? ನನ್ನ ಕಣ್ಣನ್ನೇ ನೋಡ್ತಾ ಹೇಳು. ನೋ ಚಾನ್ಸ್. ನಿನ್ನ ನೋಡಿದ್ರೆ ಮಾತೇ ಬರಲ್ಲ. ಬಸ್ ಬರ್ತಿದೆ. ನನ್ನ ನೋಡು, ಹೇಳ್ಬಿಡು. ಜಸ್ಟ್ ಒನ್ಸ್, ಒಂದೇ ಒಂದು ಸಲ ಜಾನು, ಪ್ಲೀಸ್. ಕೇಳಬೇಕು ಅಂತ ತುಂಬ ಆಸೆ ಆಗ್ತಿದೆ. ಇನ್ನು ಯಾವಾಗಲಾದರೂ? ಇವಾಗಲೇ. ಮುಂದಿನ ಸಲ ಸಿಕ್ಕಾಗ ಪ್ರಾಮಿಸ್ ಹೇಳ್ತೀನಿ. ಪ್ರಾಮಿಸ್ ಅಂತ ಹೇಳೋದಕ್ಕೆ ಬಿಡ್ತಿದ್ದೇನೆ. ಬಸ್ ಬಂತು, ಬಾಯ್. ವಾವ್, ಏನೇ ಹೀಗ್ ಬಂದಿದ್ಯಾ? ಯು ಆರ್ ಲುಕಿಂಗ್ ಸೋ ಕ್ಯೂಟ್ ಗೊತ್ತಾ? ಥ್ಯಾಂಕ್ಸ್. ಸೀರೆ ಮಿಂಚ್ತಾ ಇದೆ. ಅಲ್ಲಲ್ಲ, ಈ ಸೀರೆ ಉಟ್ಟು ನೀನ್ ಮಿಂಚ್ತಾ ಇದೀಯಾ. ಥ್ಯಾಂಕ್ಸ್. ಓ ಮೈ ಗಾಡ್, ಕೆನ್ನೇನೆ ಇಷ್ಟೊಂದು ಕೆಂಪಾಗಿದೆ. ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅಕೌಂಟೆಂಟ್ ಏನಾದ್ರು ಕೆನ್ನೆ ಕೊಟ್ನಾ? ಏನು ಏಟಾ? ಅಲ್ಲ, ಮುತ್ತು. ಛೀ, ಹೋಗಿ. ಹೌದಪ್ಪ, ನಾವ್ಯಾಕಿನ್ನು ಇವತ್ತು ಹೋಗೆ ಅಂತೀಯ, ನಾಳೆ ನೀನ್ ಯಾರೋ ಅಂತೀಯ. ಎಷ್ಟೇ ಆದ್ರೂ MD ಗರ್ಲ್ ಫ್ರೆಂಡ್ ಅಲ್ವಾ ನೀನು? ಹಾಗೇನಿಲ್ಲ, ಅವರಂತೂ ಹಾಗಲ್ಲ, ನಾನಂತೂ ಹಾಗೆ ಖಂಡಿತ ಅಲ್ಲ. ನಿಂಗೂ ಗೊತ್ತಲ್ವಾ? ನನ್ಗೇನೆ ಗೊತ್ತು ಅವ್ರು ಹೇಗೆ ಅಂತ. ನಂಗೆ ಗೊತ್ತು ಅವ್ರು ಹೇಗಂತ. ಈಸ್ ವೆರಿ ಸ್ವೀಟ್. ಸ್ವೀಟಾ? ಗುಲಾಬ್ ಜಾಮೂನು ಇಲ್ಲ ದೂದ್ ಪೇಡನೋ? ಅದಕ್ಕಿಂತ ಜಾಸ್ತಿ. ಅಬ್ಬಬ್ಬಬ್ಬಾ, ಎಷ್ಟು ಮುಂದುವರೆದು ಬಿಟ್ಟಿದ್ದಾಳೆ ನಮ್ಮ ಹುಡುಗಿ. ಮುಂದುವರಿಯದ? ನೋ ವೇ. ಆ್ಯಕ್ಚುಲಿ ನಾನಿನ್ನೂ ಒಂದ್ಸಲಿನೂ ಅದನ್ನು ಹೇಳಿಲ್ಲ ಗೊತ್ತಾ? ಯಾವುದನ್ನೇ? ಅದೇ ಅದೇ ಅಂದ್ರೆ ನಮ್ಗೇನೆ ಗೊತ್ತಾಗ್ಬೇಕು. ನಿನ್ನನ್ನು ಕೇಳಬೇಕು ಅನ್ಕೊಂಡಿದ್ದೆ ಕಣೆ. ಯಾವತ್ತಾರು ನಿನ್ನ ಬಾಯ್ ಫ್ರೆಂಡಿಗೆ ಹೇಳಿದ್ಯಾ? ನನ್ನ ಲವ್ ಶುರುವಾಗಿ 2 ವರ್ಷ ಆಯ್ತು. ನಾನು ಏನೇನೋ ಮಾತಾಡಿದ್ದೀನಿ. ನೀನೇನು ಅಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಐ ಲವ್ ಯು ಅಂತನಾ? ಏನೇ ಅಷ್ಟು ಈಸಿಯಾಗಿ ಹೇಳ್ಬಿಟ್ಟೆ? ಅದ್ರಲ್ಲೇನಿದೆ ಕಷ್ಟ? ಲವ್ ಮಾಡ್ತಿರೋದೇ ಉಂಟಂತೆ, ಹೇಳಕ್ಕೇನೆ. ಹೋಗೆ, ನಂಗೆ ಎಷ್ಟು ಕಷ್ಟ ಆಗ್ತಿದೆ. ಅವನು ಕೇಳ್ತಾನೆ ಇಲ್ಲ. ಓಹೋ, ಇಲ್ಲಿದೆ ವಿಷಯ. ಹೇಳ್ಬೇಕು ಅಂತನಾ? ನೋಡೆ, ಅವ್ನು ಬಲವಂತ ಮಾಡ್ತಿದ್ದಾನೆ. ತಪ್ಪಲ್ವಾ? ಲವ್ ಮಾಡುವಂತ ಬಲವಂತ ಮಾಡ್ತಾರಾ? ಇಲ್ಲ, ಅವ್ರು ಬೇಡ ಅಂದ್ರೂ ನಾನು ಕೇಳಲ್ಲ. ಈ ಜನ್ಮದಲ್ಲಿ ನಾನು ಪ್ರೀತಿಸೋದಂದ್ರೆ ಅವರನ್ನೇ. ಅಷ್ಟಿದ್ಮೇಲೆ ಹೇಳ್ಕೊಳಕ್ಕೇನು? ಕಷ್ಟ ಗೊತ್ತಾ? ನೀನೇ ಹೀಗೆ ಹೇಳ್ದೆ? ನಾನಂತೂ ದಿನಕ್ಕೆ 100 ಸಲ ಹೇಳ್ತೀನಿ. ಈಗಂತೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲವ್ ಯು ಅಂದ್ರೆ ಆಯ್ತು. ನಿಮ್ಗೂ ಹಾಗೆ ಅಭ್ಯಾಸ ಆಗತ್ತೆ ಕಣೆ. ಮನ್ಸಲ್ಲಿ 1000 ಸಲ ಹೇಳ್ಕೊಂಡಿರ್ತೀನಿ, ಆದ್ರೆ ಮಾತಲ್ಲಿ ಬರೋದೇ ಇಲ್ಲ. ಅವ್ರ ಮುಂದೆ ನಿಂತ್ರೆ ಮಾತೇ ಹೊರಡಲ್ಲ ಕಣೆ. ಬೇಡ ಬಿಡ, ನಿನ್ ಮನ್ಸಲ್ಲೇ ಲವ್ ಮಾಡ್ತಿರೋ. ಅವ್ನ್ಗೆ ಯಾರು ಲವ್ ಯು ಅಂತಾರೋ ಅವನನ್ನ ಲವ್ ಮಾಡಕ್ ಶುರು ಮಾಡ್ತಾನೆ. ಯಾಕೆ ಹೇಳು? ಮತ್ತಿನ್ನೇನೆ,
ಮನ್ಸಲ್ಲಿರೋದು ಮಾತನಲ್ಲಿ ಹೇಳಕ್ ಕಷ್ಟನಾ? ನಂಗೆ ಕಷ್ಟನೇ. ಫಸ್ಟ್ ಟೈಮ್ ಹಾಗನ್ಸದೆ ಕಣೆ. ಅರೆ ನೀನ್ ಮೊದಲನೇ ಸತಿ ಲವ್ ಯು ಅಂತ ಹೇಳ್ತಾ ಇರೋದು ಅವನಿಗೆ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಗೊತ್ತಾ? ಲೈಫ್ ಲಾಂಗ್ ಎಂಜಾಯ್ ಮಾಡ್ತಾನೆ. ನೀನ್ ಧೈರ್ಯವಾಗಿ ಚೆನ್ನಾಗಿ ಹೇಳು. ನಂಗೆ ಹೇಳಕ್ಕೆ ಕಷ್ಟ ಅಂತಿದ್ದೀನಿ, ನೀನು ಚೆನ್ನಾಗಿರು ಅಂತ ಬೇರೆ ಹೇಳ್ತೀಯ. ಪ್ರಾಕ್ಟೀಸ್ ಮಾಡಿದ್ರಾಯ್ತು ಕಣೆ. ಹೌದಾ? ಹೇಗೆ ಪ್ರಾಕ್ಟೀಸ್ ಮಾಡಲಿ? ಇಷ್ಟೊಂದು ಕೇಳ್ತಿದ್ಯಾ ಅಂದಮೇಲೆ ಅವ್ನು ಇನ್ಸಿಸ್ಟ್ ಮಾಡಿದಾನ ಹೇಳಲೇಬೇಕು ಅಂತ? ಅಬ್ಬಬ್ಬಾ, ಸಾದಾ ದೋಸೆ ತರ ಇದ್ಲು ನಮ್ಮ ಹುಡುಗಿ, ಈಗ ಬೆಣ್ಣೆ ಮಸಾಲೆ ಆಗ್ಬಿಟ್ಟಿದ್ದಾಳೆ. ಹೋಗೆ ರೇಗಿಸ್ತಾಳೆ. ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡು ಅಂದ್ರೆ? ಈಸಿ ಕಣೆ, ಕಣ್ಮುಚ್ಕೋ. ಯಾರ್ ನೆನ್ಪಾಗ್ತಾರೆ ಹೇಳು? ಒಂದು ನಿನ್ ಕನ್ಸಿನ್ ರಾಜ್ಕುಮಾರ, ಇಲ್ಲ ಅಂದ್ರೆ ಯಾವ್ದಾರು ಹೀರೋ. ನನ್ಗಂತೂ ರಿತಿಕ್ ರೋಷನ್ ನೆನ್ಪಾಗ್ತಾನಪ್ಪ. ಅದ್ ನಿನ್ ಮನ್ಸು ಐ ಲವ್ ಯು ಅಂತ ಹೇಳುತ್ತೆ, ಅದನ್ನೇ ಜೋರಾಗಿ ಹೇಳ್ಬಿಡು. ಐ ಲವ್ ಯು ಅಂತಿದ್ದಾಗೇನೆ ಯು ಅನ್ನೋ ಹೊತ್ತಿಗೆ ಕಣ್ ತೆಗ್ದ್ಬಿಟ್ರೆ ಆಯ್ತು, ಅಷ್ಟೇ. ಇದನ್ನೇ 4 ಸಲ ಪ್ರಾಕ್ಟೀಸ್ ಮಾಡ್ಕೊ. ನಿನ್ ರಾಜ್ಕುಮಾರನ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲೇ ಕಣ್ಣಿಟ್ಟು ಹಣೆಯೆಲ್ಲ ಬೆವರ್ತಾ ತನುವೆಲ್ಲ ನಡಗಿಸ್ತಾ ನಾನ್ ನಿನಗ್ ಸ್ವಂತ ಅಂತ ಹೇಳ್ಬಿಡು. ಹೀಗೆಲ್ಲ ಹೇಳ್ಬೇಕಾ? ನಂಗೆ ಭಯ ಕಣೆ. ಅದಕ್ಕೆ ಕಣೆ ಹೇಳ್ತಿರೋದು ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೊ ಅಂತ. ಎಲ್ಲಿ ಕಣ್ಮುಚ್ಚು, ಕಣ್ಮುಚ್ಚೆ. ಈಗ ನಿನ್ಗೆ ಯಾರು ಕಾಣಿಸ್ತಾ ಇದ್ದಾರೆ? ಅವನೇ. ಅವನ್ ಬಿಟ್ಟು ಬೇರೆ ಯಾರು ಕಾಣಿಸ್ತಿಲ್ಲ. ಈಗ ನಿನ್ ಮನ್ಸು ಏನು ಹೇಳ್ತಾ ಇದೆ? ಐ ಲವ್ ಯು. ಹೀಗೆ 4 ಸಲ ಹೇಳು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಹೀಗೆ ಹೇಳ್ತಾ ಕಣ್ಬಿಡು. ಎದುರುಗಡೆ ನೀನ್ ಪ್ರೀತಿಸೋ ಹುಡುಗ ಇದ್ದಾನೆ ಅಂತ ಇಮ್ಯಾಜಿನ್ ಮಾಡ್ಕೊ. ಎಲ್ಲಿ ಇವಾಗ ಕಣ್ಬಿಡು. ಐ ಲವ್ ಯು. ಐ ಲವ್ ಯು. ಮೇಡಮ್, ಸಾರಿ, ಐ ಲವ್ ಯು. ಸಾಹೇಬ್ರು ಕರಿತವ್ರೆ. ನಗ್ತೀಯಾ ನಗ್ತೀಯಾ ನಗ್ತೀಯಾ? ಅಲ್ಲ, ಆ ಸುರೇಶಿಗೆ ಅದ ಬೇಕಾಗಿತ್ತು. ಐ ಮೀನ್ ಅವ್ನ ಹೆಂಡತಿ ಕಾಲು ಮುರಿಯೋದ ಬೇಕಾಗಿತ್ತು ಅವಂಗ. ಯಾಕಂದ್ರೆ ಎಲ್ಲ ಗಂಡಂದ್ರ ತಲೆ ಒಳಗೂ ಇರ್ತಲ್ಲ, ಹೆಂಡತಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸ್ಬೇಕು, ಅವ್ರ ಕೈ ಕಾಲು ಮುರಿಬೇಕು ಅಂತೆಲ್ಲ ಇರ್ತದ. ನನಗೆ ಹಂಗಿಲ್ಲ ನೀ ತಪ್ಪು ತಿಳ್ಕೊಂಡಿದ್ದಾನ. ಹಲೋ ಅಲ್ಲ ಅಲ್ಲ ಹಲೋ ಅಲ್ಲ, ನಾ ಹಂಗಲ್ಲ. ಹಲೋ 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 ಕಟ್ಟ ತಡಿ, ಮತ್ತೆ ಮಾಡ್ತೇನೆ ಕೊಡು. ಇದ ನಿತ್ಯೋತ್ಸವ ನಮ್ದು. ಹೇಳ, ಯಾಕೆ ಬಂದಿ? ನೀವೇ ಹೇಳ್ ಕಳ್ಸಿದ್ರಿ ಸರ್. ಹಾ, ಡಾಕ್ಟ್ರ್ ಏನಂದ್ರೆ? ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಇರ್ಲಿ. ಡಾಕ್ಟ್ರ್ ಏನಂದ್ರು? ಪವಾಡನೇ ಆಗ್ಬೇಕು ಅಂತ ಹೇಳಿ ಹೋದ್ನಾ, ಎಲ್ಲ ಹಾಗೆ ಆಯ್ತು ಸರ್. ಅಪಾಯಿಂಟ್ಮೆಂಟ್ ತಕ್ಷಣ ಸಿಕ್ತು. 2 ಕಾಲು ಆಪರೇಷನ್ 2 ಲಕ್ಷದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ರು. ಎಲ್ಲ ನೀವ್ ಹೇಳ್ದಾಗೆ ಆಯ್ತು ಸರ್. ಹೇಳಿಟ್ಟಿದ್ದೆ ಅದನ್ನ. ಹಾ, ಅಂದ್ರ ದೇವ್ರು ಇದಾನಲ್ಲ, ಆ ದೇವ್ರು ಇರೋದ್ರಿಂದನ ಇದೆಲ್ಲ ಆಗ್ತದೆ. ಭಾಳ ಭಯ ಅವ ಮನಸ್ಸು ಮಾಡಿದ್ರೆ ಮುಗಿದೋತ್, ಎಲ್ಲ ಬರೋಬ್ಬರಿ ಆಗ್ಬಿಡ್ತದೆ. ಹೌದು ಸರ್. ನಿಮ್ ಸಾಹೇಬ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾವ ಸಾಹೇಬ್ರು? ಅದೇ ಡಾಕ್ಟರಿಗೆ ಹೇಳಿದ್ರಲ್ಲ. ನಾನು ಸಾಹೇಬ್ರು ಅಂದಿದ್ನು ಅಥವಾ ಫ್ರೆಂಡ್ ಅಂದಿದ್ನು? ಸಾಹೇಬ್ರು ಅಂದಿದ್ರಿ. ಯಾಕೆ ಸರ್, ನಿಮಗೆ ಗೊತ್ತಿಲ್ವಾ? ಮರ್ತ ಹೋಗ್ತದ ನೋಡು. ಹಾ, ಹೇಗೆ? ಅವ್ರು ಒಂಥರ ಫ್ರೆಂಡ್ ಆ್ಯಂಡ್ ಸಾಹೇಬ್ರು, ಅಂದ್ರೆ ಫ್ರೆಂಡ್ ಆ್ಯಂಡ್ ಸಾಹೇಬ್ರು ಅನ್ಬೋದು. ನೀವು ಅವ್ರನ್ನ ಭೇಟಿಯಾಗಿ ಈ ಲೆಟರ್ ಅವ್ರಿಗೆ ಕೊಡಿ. ಆಯ್ತು ಸರ್, ಹಾಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ಸ್ ಬೇಡ. ಯಾಕೆ ಸರ್, ಎಷ್ಟು ಹೆಲ್ಪ್ ಮಾಡಿದ್ದಾರೆ? ಯಾಕಂದ್ರೆ ಅವರು ಇವರಲ್ಲ. ಈಗ ಹೇಳಿದ್ರಿ ಅವರಿಗೆ ಕೊಡಿ ಅಂತ. ಅಲ್ಲ, ಇದು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ಗೆ. ಆದ್ರೂ ನನಗೆ ಹೆಲ್ಪ್ ಮಾಡಿದ ಸಾಹೇಬ್ರಿಗೆ ಕೊಡು. ಸಾಹೇಬರಿಗೆ ಅಲ್ಲ, ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್. ನೀ ಕೊಡ್ತೀಯೋ ಇಲ್ಲೋ ಹೇಳ, ಇಲ್ಲ ನಾ ಗೀತಾ ಹೇಳ್ತೀನಿ. 1 ಕಾಲ್ ಮೇಲೆ ನಿಂತಾಳಕ್ಕೆ ಟನ್ ಟನ್ ಅಂತ ಬೇಡ 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 ಬೇಡ, ನಾನೇ ಹೋಗ್ತೀನಿ. ಯಾರಿಗೆ ಕೊಡ್ಬೇಕು ಸರ್? ಅದೇ ಸಾಹೇಬ್ರಿಗೆ. ಅದ್ಯಾಕೋ ಹಂಗಂತಿ? ಅದೇ ಸಾಹೇಬ್ರು. ಯಾರವರು? MD ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್. ಅಕೌಂಟೆಂಟ್. ನಿಂಗೆ ಕಾಪಿ ಮಾಡಿಕೊಡ್ತಾರ ಅಂದಿದ್ದಲ್ಲ, ಇಲ್ಲಿಗೆ ಬರ್ತಾರಲ್ಲ ಅವ್ರ. ಸರ್, ನಾಟಕ ಎಲ್ಲ ಸಾಕು, ನನಗೆ ಸತ್ಯ ಗೊತ್ತಾಗಿದೆ. ಹೌದಾ? ಗೊತ್ತ. ಏನ್ ಹೇಳ? ನಾನು ಅಕೌಂಟೆಂಟ್ ಅಂತ ಅನ್ಕೊಂಡಿದ್ದವ್ರೆ MD ಅಂತ. ಗೊತ್ತಾಗಿ ಹೋತ ನಿಂಗೆ?
ಆದ್ರೆ ಅಷ್ಟ ಇಲ್ಲ, ನನಗೆ ಇನ್ನೂ ಒಂದು ಗೊತ್ತಾಗಿದೆ. ಅವರ ನಿನ್ನ ಹೋಗಿ ಸರ್. ಅಯ್ಯೋ, ಅದು ಗೊತ್ತಾಗಿದೆ ನಿನಗೆ. ಹೋಗ್ ಈಗ ನೀ ಹೇಳೋದು ನಿನ್ ಪಾಳಿ. ಗೋ. ಏನೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ದಾಗೆ ಮ್ಯಾನೇಜರ್ ಹತ್ರನೂ ಹೇಳ್ಬಿಟ್ಟಿಯಾ ಹೇಗೆ? ಏನಂತ? ಐ ಲವ್ ಯು ಅಂತ. ಹೋಗೆ, ಎಷ್ಟು ಕ್ಯಾಶುವಲ್ ಆಗಿ ಹೇಳ್ತೀಯಾ. ನಿನ್ಗೂ ಹಾಗೆ ಆಗುತ್ತೆ, ನೋಡ್ತಾ ಇರೋ. ಏನಾಯ್ತು ಲೆಟರು? ಇದಾ ಮ್ಯಾನೇಜರು ಶ್ರೀ ಕೊಡು ಅಂತ ಹೇಳಿದ್ರು. ಓಹೋ, ಮ್ಯಾನೇಜರೇ ಕೊಡು ಅಂದ್ರ ಅಥವಾ ನೀನೇ ಇಸ್ಕೊಂಬಂದ್ಯಾ? ಇಲ್ಲಪ್ಪ, ನಾನು ಯಾಕೆ ಹಾಗೆ ಹೇಳಿ, ಬೇಕಂದ್ರೆ ಮ್ಯಾನೇಜರಿಗೆ ಕೇಳು. ಸರಿ ಸರಿ, ಹೊರಡು. ಓದೋಳೆ ಈ ಲೆಟರ್ ಕೊಟ್ಟು ಐ ಲವ್ ಯು ಅಂತ ಹೇಳ್ಬಿಡು. ಲವ್ ಲೆಟರ್ ಅಂತ ಅನ್ಕೋತಾರೆ. ಹಾಗೆ ಹೇಳ್ತೀನಿ. ಮೊದಲು ಈ ಡೇಟಾ ಎಂಟರ್ ಮಾಡಿ ಹೋಗ್ತೀನಿ. ಅತಿ ಆಯ್ತು ಕಣೆ ನಿಂದು. ಮೊದ್ಲು ಹೋಗಿ ಲೆಟರ್ ಕೊಡೆ. ಇಲ್ಲ, ಸ್ವಲ್ಪ ಇಂಪಾರ್ಟೆಂಟ್, ಮುಗಿಸ್ಬಿಟ್ಟು ಹೋಗ್ತೀನಿ. ನಿನ್ ಇಷ್ಟ ಅಮ್ಮ.